ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಕ್ಯಾಬ್ ಚಾಲಕರಿಗೆ ಹಾಗೂ ಬಸ್ ಚಾಲಕರಿಗೆ ಮತ್ತು ಹಲವಾರು ಕಮರ್ಷಿಯಲ್ ವೆಹಿಕಲ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರವನ್ನು ಇಟ್ಕೊಂಡು ನನಗೆ ತಿಳಿದರ ಮಟ್ಟಿಗೆ ಒಂದೆರಡು ಮಾತಾಡಬೇಕು ಅಂತೇಳಿ ಒಂದು ಮುಖಾಂತರ ಬಂದಿದ್ದೇನೆ. ಸ್ನೇಹಿತರೆ, ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅನ್ನೋದನ್ನು ನಾನು ಈ ಮುಖಾಂತರ ಕೇಳ್ಕೊಳ್ತಾ, ಪ್ಯಾನಿಕ್ ಬಟನ್ ಅಂದರೂ ಸುಮಾರು ಜನ ಚಾಲಕರಿಗೆ ಗೊತ್ತು. ಕೆಲವೊಂದು ಚಾಲಕರಿಗೆ ಅದ್ರ ಮಾಹಿತಿನೇ ಗೊತ್ತಿಲ್ಲ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಾನು ಮೊನ್ನೆ ಎಲ್ಲ ಕೇಳಿದೆ, ಸರ್ ಪ್ಯಾನಿಕ್ ಬಟನನ್ನು ಅಳವಡಿಸಿದ್ದೀರಾ ನಿಮ್ಮ ಗಾಡಿಗಳಲ್ಲಿ ಅಂತಂದರೆ, ಅದು ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ. ಏನೋ ಈಗ FC ಮಾಡೋದಂಥ ಟೈಮಲ್ಲಿ ಹೋಗಿ ನಮ್ಮನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ಡ್ರೈವರ್ಗಳು ಹೇಳಿದರು. ಪ್ಯಾನಿಕ್ ಬಟನ್ ಅಂದರೆ ಏನು, ಇದ್ರ ಬಗ್ಗೆ ಯಾವ ರೀತಿಯಾಗಿ ಕೆಲಸ ನಿವಾರಣೆ ಮಾಡುತ್ತೆ ಅನ್ನೋದನ್ನು ನನಗೆ ತಿಳಿದರ ಮಟ್ಟಿಗೆ ಒಂದೆರಡು ಮಾಹಿತಿನ ಹಂಚ್ಕೊಳ್ಬೇಕು ಅಂತೇಳಿ ಬಂದಿದ್ದೇನೆ. ಈ ಪ್ಯಾನಿಕ್ ಬಟನ್ನು ಕೇಂದ್ರ ಸರ್ಕಾರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಯಾಗಿ ಮತ್ತು ಚಾಲಕರ ಸುರಕ್ಷತೆಯಾಗಿ GPS ಮತ್ತು ಪ್ಯಾನಿಕ್ ಬಟನನ್ನು ಅಳವಡಿಸಬೇಕು ಪ್ರತಿಯೊಂದು ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ ಅಂತೇಳಿ ಒಂದು ಕಾನೂನು ತಂದಿದೆ. ಕಾನೂನು ತಂದಂಥ ಸಂದರ್ಭದಲ್ಲಿ ಸ್ಟೇಟ್ಗಳಿಗೆ ಗೈಡ್ಲೈನ್ಸ್ ಕೊಟ್ಟಿದೆ. ಕಡ್ಡಾಯವಾಗಿ ಇದನ್ನು ಅಳವಡಿಸಲೇಬೇಕು ಅಂತ RTOಗಳಿಗೆ ಗೈಡ್ಲೈನ್ಸ್ ಕೊಟ್ಟಿರೋ ಪ್ರಕಾರ RTOದವರು ಬಂದು ಇಲ್ಲ ನೀವು ಅಳವಡಿಸ್ಕೊಳ್ಳೇಬೇಕು ಇದನ್ನು ಅಂತೇಳಿ ಅವರು ಕೂಡ ಗೈಡ್ಲೈನ್ಸನ್ನು ಕೊಟ್ಟು, ಇಲ್ಲ ಅಂತಂದರೆ ನಿಮ್ಮ ಗಾಡಿಗಳನ್ನ FC ಮಾಡಲ್ಲ, ಹಾಕಿಸ್ಕೊಳ್ಳೇಬೇಕು ಅಂತ ಅವರು ಒಂದು ಕಟ್ಟುನಿಟ್ಟಾದಂತಹ ಒಂದು ನಿರ್ಧಾರವನ್ನು ಹೇಳಿದ್ದಾರೆ. ಆದರೆ ಈ ಕ್ಯಾಬ್ ಚಾಲಕರಿಗೆ ನಾವು ಯಾಕೆ ಹಾಕಿಸ್ಕೋಬೇಕು, ನಮ್ಮ ಮೊಬೈಲಲ್ಲೇ GPS ಇರುತ್ತಲ್ಲ, ಯಾಕೆ ಟ್ರ್ಯಾಕ್ ಮಾಡ್ಕೋಬೇಕು, ಅದನ್ನು ಯಾಕೆ ಹಾಕಿಸ್ಕೋಬೇಕು ನಾವು ಅಷ್ಟೊಂದು ದುಡ್ಡು ಕೊಟ್ಟು ಅಂತೇಳಿ ಕೆಲವೊಂದು ಚಾಲಕರ ಪ್ರಶ್ನೆ. ಹಾಗಾಗಿ ಅದು ಕಾಸ್ಟ್ ಬಂದು 13,500 ಆಗುತ್ತಂತೆ, GST ಇನ್ಕ್ಲೂಡಿಂಗ್ GST ಸೇರಿ. ಬೇರೆ ಸ್ಟೇಟ್ಗಳಿಗೆ ಕಂಪೇರಿಸನ್ ಮಾಡಿದರೆ ನಮ್ಮ ಸ್ಟೇಟಲ್ಲಿ ಅದು ಬಟನ್ ಹಾಕಿಸ್ಕೊಳ್ಳೋಕ್ಕೆ 14,000 ರೂಪಾಯಿ ಅಂತಂದರೆ ಒಬ್ಬ ಕ್ಯಾಬ್ ಚಾಲಕ ಎಲ್ಲಿಗೆ ಹೋಗಬೇಕು? ಇವತ್ತು ದಿನನಿತ್ಯ ಯಾವ ರೀತಿಯಾಗಿ ದುಡಿಮೆ ಆಗ್ತಾಯಿದೆ. ಇವತ್ತು ಎಷ್ಟೋ ಜನ ಓಲಾ ಊಬರು ಮತ್ತೊಂದು ಎಲ್ಲ ನಿಂತ್ಕೊಂಡು ಹೊಸ ಗಾಡಿಗಳನ್ನ ತಗೊಂಡು ಯಾವ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರೆ. ಇವತ್ತು ಒಬ್ಬ FC ಮಾಡಿಸೋಂಥ ಸಂದರ್ಭದಲ್ಲಿ ಇನ್ಸೂರೆನ್ಸು ಒಂದು 25ಇಂದ 30 ತನಕ ಇನ್ಸೂರೆನ್ಸ್ ಇರುತ್ತೆ. FC ಒಂದು 2-2.5 ಸಾವಿರ FC ಇರುತ್ತೆ. ರೋಡ್ ಟ್ಯಾಕ್ಸ್ ಒಂದು 2.5 ಸಾವಿರ ಇರುತ್ತೆ. 7 ಸೀಟ್ರಿಗೆ ಬೇರೆ ಟ್ಯಾಕ್ಸ್ ಇರುತ್ತೆ. 3 ತಿಂಗಳಿಗೆ 3,700, ವರ್ಷಕ್ಕೆ 14,000 ಟ್ಯಾಕ್ಸೇ ಬರುತ್ತೆ 7 ಸೀಟ್ರ್ ಈಗ ಇನೋವಾ ಮತ್ತೊಂದು TTಗಳಿಗೆಲ್ಲ. ಮತ್ತು ಮಾಮೂಲಿ ಟ್ಯಾಕ್ಸೇ ಒಂದು 2.5 ರೂಪಾಯಿ ಮಾಮೂಲಿ ಸಡನ್ ಗಾಡಿಗಳಿಗೆ ಬರುತ್ತೆ. ಈ ರೀತಿಯಾಗಿ ಅವರು ಎಲ್ಲನೂ ರೀತಿಯಾಗಿ ಮಾಡಿಕೊಂಡು ಮತ್ತೆ ಅವ್ರ ಮೇಲೆ ಇನ್ನೊಂದು ಹೊರೆ ಹೊರಿಸೋದಂದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೇನೆ, ಪ್ಯಾನಿಕ್ ಬಟನನ್ನು ನೀವು ಯಾಕೆ ಫ್ರೀಯಾಗಿ ಚಾಲಕರಿಗೆ ಹಾಕ್ಕೊಡ್ಬಾರ್ದು? ಎಲ್ಲೆಲ್ಲೋ ಎಷ್ಟೆಷ್ಟೋ ಕೋಟಿಯನ್ನು ಯೋಜನೆ ಮಾಡಿದ್ದೀವಿ, ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ದೀವಿ ಅಂತ ಹೇಳ್ತಿರಲ್ಲ. ನಮ್ಮಂಥ ದುಡಿಯುವಂಥ ಒಂದು ವರ್ಗಕ್ಕೆ ನೀವು ಯಾಕೆ ಒಂದು ಪ್ಯಾನಿಕ್ ಬಟನನ್ನು ಫ್ರೀಯಾಗಿ ಹಾಕ್ಕೊಡ್ಬಾರ್ದು? ಇಲ್ಲವಾದರೆ ಅದು ಸಬ್ಸಿಡಿ ಮುಖಾಂತರ ಯಾಕೆ ನೀವು ಅಳವಡಿಸಬಾರ್ದು ಅನ್ನೋದು ನನ್ನ ಒಂದು ವಾದ. ಹಾಗಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬ ನಮ್ಮ ಚಾಲಕ ಪರ ಸಂಘಟನೆಗಳು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಧ್ವನಿ ಎತ್ತಂಥ ಸಂದರ್ಭದಲ್ಲಿ ಕೆಲವೊಂದು ಮನವಿ ಲೆಟ್ರ್ಗಳನ್ನು ಕೊಟ್ಟಿದ್ದಾರೆ. ಆ ಕಡೆಯಿಂದ ಏನು ರಿಪ್ಲೈಗಳು ಬಂದಿಲ್ಲ. ಕೆಲವೊಂದು ಚಾಲಕರು ಏನೂ ಮಾಡೋಕ್ಕಾಗಲ್ಲ, ನಮ್ಮ ಗಾಡಿಗಳು ಬೇರೆ ಸ್ಟೇಟಿಗೆ ಹೋಗ್ತವೆ, ಅಲ್ಲಿ ಫೈನ್ ಆಗ್ತದೆ, ಇಲ್ಲ ಅಂತ ಅಂದರೆ ನಮಗೆ ದಂಡ ಆಗ್ತಾರೆ ಅಂತ ಹೇಳಿ ಅವರುಗಳು ಹೋಗಿ ಪ್ಯಾನಿಕ್ ಬಟನನ್ನು ಅಳವಡಿಸ್ಕೊಂಡು ಏನೋ ಒಂದು FC ಟೈಮಲ್ಲಿ ಅಳವಡಿಸ್ಕೊಂಡು FC ಮಾಡಿಸ್ಕೊತಾ ಇದ್ದಾರೆ. ದುಡ್ಡು ಕಾಟ್ಲಿಂದ ಏನು ಮಾಡೋಕ್ಕಾಗ್ತದೆ ಅಂತ ಹೇಳಿ ವಿಧಿ ಇಲ್ಲ ಅಂತೇಳಿ ಮಾಡಿಸ್ಕೊತಾ ಇದ್ದಾರೆ. ಆದರೆ ಸರ್ಕಾರಗಳು ನೋಡಿ, ಅವರು ಟೈಅಪ್ ಆಗಿರ್ತಕ್ಕಂಥ ಕಂಪ್ನಿಗಳಿಗೆ ಹೋಗಿ ನಾವು ಪ್ಯಾನಿಕ್ ಬಟನ್ ಹಾಕಿಸ್ಕೋಬೇಕು ಅಂತ ನೀವು ಯಾಕೆ ನಿರ್ಧಾರ ಮಾಡಿದ್ದೀರಿ? ಹೊರಗಡೆ ಹೋಯ್ತು ಅಂತಂದರೆ 5,000-6,000 ರೂಪಾಯಿ ಆಗ್ತದೆ. ಅದು ನೀವುಗಳು ನಿಗದಿ ಮಾಡಿರೋಂಥ ಕಂಪ್ನಿಗಳಿಗೆ ಹೋಯ್ತು ಅಂದ್ರೆ 14,000 ರೂಪಾಯಿ ಕಾಸ್ಟ್ ಆಗ್ತದೆ, ಇನ್ಕ್ಲೂಡಿಂಗ್ GST ಸೇರಿ. ಒಬ್ಬ ಬಡ ಚಾಲಕ ಎಲ್ಲಿಂದ ತರಬೇಕ್ರಿ? ಇವತ್ತಿನ ಬಿಸ್ನೆಸ್ ಯಾವ ರೀತಿ ಆಗ್ತಾಯಿದೆ, ಅವನ ಕುಟುಂಬ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ, ಅವ್ನ ಗಾಡಿ EMI ಕಟ್ಟೋಕ್ಕಾಗ್ತಾಯಿಲ್ಲ. ಆ ರೀತಿಯಾಗಿ ಒಂದು ಓಲಾ ಊಬರು ಮತ್ತೊಂದು ಎಲ್ಲ ನಿಂತ್ಕೊಂಡು ಮಾಡ್ಕೊಂಡಿದ್ದಕ್ಕೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ಆ ಕ್ಯಾಬ್ ಚಾಲಕನಿಗೆ ಗೊತ್ತು. ಇವತ್ತು ನೀವು ರೂಲ್ಸ್ಗಳು ಮಾಡ್ತೀರ, ನಿಮಗೇನು ಗೊತ್ತಾಗಲ್ಲ, ಮಾಡ್ತೀರಿ. ಅದನ್ನು ಅಟ್ಲೀಸ್ಟ್ ನಮ್ಮಂಥ ಶ್ರಮಿಸೋ ವರ್ಗಕ್ಕೆ ಇವತ್ತು ಏನನ್ನು ದುಡ್ಕೊಂಡು ತಿಂತೀವಿ, ನಮ್ಮ ಜೀವನವನ್ನು ನಾವು ಪಡ್ಕೊಳ್ಳೋ ರೀತಿಯಲ್ಲಿ ನಮ್ಮದೇ ಆದಂಥ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡಿರೋಂಥವ್ರ ಮೇಲೆ ನಮ್ಮ ಮೇಲೆ ಯಾಕೆ ಈ ರೀತಿಯಾಗಿ ಪದೇ ಒಂದು ಹೊರೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ ಅನ್ನೋದು ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಹಾಗಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ, ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ. ಅಟ್ಲೀಸ್ಟ್ ಒಂದು ಸಬ್ಸಿಡಿ ದರದಲ್ಲಾದರೂ ಕೂಡ ಈ ಪ್ಯಾನಿಕ್ ಬಟನನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಸ್ಟೇಟ್ ಗೌರ್ಮೆಂಟ್ಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸವನ್ನು ಆದರೂ ಕೂಡ ಮಾಡಲಿ ಅನ್ನೋದನ್ನು ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.